ನಮಸ್ತೆ, ಸುಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವು ಸಿಂಪಲ್ಲಾಗಿ ಒಂದು ತಿಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತಿಳಿ ಸಾಂಬಾರು 2-3 ಟೈಪಲ್ಲಿ ಮಾಡ್ಬೋದು, ಬಟ್ ನಾನು ಇವತ್ತು ಮಾಡಿರೋ ಟೈಪಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿದೆ, ಸ್ವಲ್ಪ ಜಲ್ದಿ ಮಾಡ್ಕೋಬೋದು. ನೀವು ಚಳಿಗೆ ಹುಷಾರಿಲ್ದಿರೋರಿಗೆ, ಈ ಥರದವ್ರಿಗೆ ಜಲ್ದಿ ಒಂದು 5 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ತಿಳಿ ಸಾಂಬಾರು ಇದು. ಇದ್ರ ಜೊತೆಗೆ ಆಮ್ಲೆಟ್ ಮಾಡ್ಕೊಳ್ಳೋಣ ನಾವು. ಬನ್ನಿ, ತಿಳಿ ಸಾರಿಗೆ ಏನೇನು ಬೇಕು ಅಂತ ಫಸ್ಟು ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಫಸ್ಟಿಗೆ ಒಂದು ಈರುಳ್ಳಿ ಮತ್ತು ಒಂದು 4 ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣನ್ನ ಫಸ್ಟು ಆಡಿಸಿಟ್ಕೊಳ್ಳೋಣ. ಅದ್ರ ಜೊತೆ ನಾವು ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ಮತ್ತು ಒಂಚೂರು ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ನಾವು ಆಡಿಸಿಟ್ಕೊಳ್ಳೋಣ ಟೊಮ್ಯಾಟೋನ. ಮತ್ತು ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ನಾವಿಲ್ಲಿ ಒಗ್ಗರಣೆ ಕ್ಲೀನಾಗಿ ಹಾಕಬೇಕು. ಒಗ್ಗರಣೆ ಆದಮೇಲೆ ನಾವು ಇದಕ್ಕೆ ಟೊಮ್ಯಾಟೊ ಹಾಕ್ಕೋಬೇಕು. ಟೊಮ್ಯಾಟೊ ಇಲ್ಲೇ ನಾವು ಎಣ್ಣೆಲೇನೆ ಸ್ವಲ್ಪ ಬೇಯಿಸ್ಕೋಬೇಕು. ಟೊಮ್ಯಾಟೊ ಆಡಿಸ್ಕೊಂಡಿರ್ತೀವಲ್ಲ, ಅದನ್ನು ನಾವಿಲ್ಲಿ ಎಣ್ಣೆಲೇ ಬೇಯಿಸ್ಕೋಬೇಕು. ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಮತ್ತು ನಾವು ಇದಕ್ಕೆ ಜೀರಿಗೆ ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡಿರ್ತೀವಿ. ಅದನ್ನು ನಾವಿಲ್ಲಿ ಈ ಒಗ್ಗರಣೆಗೆ ಹಾಕ್ಕೊತೀವಿ. ಈ ಒಗ್ಗರಣೆಗೆ ಹಾಕ್ಕೊಂಡು ನಾವು ಎಲ್ಲನೂ ಇದೇ ಎಣ್ಣೆಲಿ ನಾವು ಬೇಯಿಸ್ಕೋಬೇಕಾಗತ್ತೆ. ನಾವು ಇಲ್ಲಿ ಜೀರಿಗೆ ಮೆಣಸನ್ನ ಹುರಿದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ನೀರು ಹಾಕ್ಕೊಳ್ಳೋಣ. ಮತ್ತು ನಾನು ಇದಕ್ಕೆ ಜೀರಿಗೆ ಮೆಣಸು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಿಮಗೇನಾದರೂ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಬೇಳೆ ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೋಬೋದು. ನಾನು ಇದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ ತಿಳಿ ಸಾಂಬಾರನ್ನ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ. ಇದು ಲಾಸ್ಟಲ್ಲಿ ಕುದಿಬೇಕಾದ್ರೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 5 ನಿಮಿಷ ಕುದಿಸ್ಕೊಬಿಟ್ರೆ ನಮಗೆ ಈ ತಿಳಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಬಟ್ ನೀವು ಒಗ್ಗರಣೆ ಹಾಕಬೇಕಾದ್ರೆ ಇಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಒಗ್ಗರಣೆ ಹಾಕ್ಕೋಬೇಕು. ತಿಳಿ ಸಾಂಬಾರು ಬಿಸಿ ಬಿಸಿ ರೆಡಿಯಾಗಿದೆ. ನಾವು ಇದಕ್ಕೆ ರೈಸ್ನ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು. ಯಾಕೆಂದರೆ ಅನ್ನಕ್ಕೆ ನೀರು ಹಾಕಬೇಕಾದ್ರೆ ಅಕ್ಕಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಅನ್ನನ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು. ಈ ಥರ ತಿಳಿ ಸಾಂಬಾರು, ಬೇಳೆ ಸಾಂಬಾರೆಲ್ಲ ಇದ್ದಾಗ ನಾವು ಅನ್ನ ಸಾಫ್ಟಾಗಿ ಮಾಡಿಕೊಂಡ್ರೆ ತಿಳಿ ಸಾರು ತುಂಬ ಟೇಸ್ಟಾಗಿರುತ್ತೆ ಊಟ ಮಾಡೋಕ್ಕೆ. ನೋಡಿ, ಈಗ ತಿಳಿ ಸಾರು 5 ನಿಮಿಷದಲ್ಲಿ ಕುದ್ದಿ ರೆಡಿಯಾಗಿದೆ. ನಾವು ಸರ್ವ್ ಮಾಡ್ಕೊತಾ ಇದ್ದೀವಿ. ಬಿಸಿ ಬಿಸಿ ಅನ್ನ, ತಿಳಿ ಸಾಂಬಾರು, ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ನಾವು ಆಮ್ಲೆಟ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು.